sin 3x is equal to ಆ ಎಕ್ಸ್ಪ್ರೆಷನ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸರಿನಾ? ಸೊ ಮೊದಲನೇದಾಗಿ sin 3xನ ನಾವು ಹೇಗೆ ಬರ್ಕೊಬೋದು? sin ಆಫ್ 2x ಪ್ಲಸ್ x ಅಲ್ವಾ? ಇದಾಯಿತು ಅಂದಮೇಲೆ ವಿಲ್ ಮೇಕ್ ಯೂಸ್ ಆಫ್ sin ಆಫ್ a ಪ್ಲಸ್ ಬಿ ಫಾರ್ಮುಲಾ. sin ಆಫ್ a ಪ್ಲಸ್ ಬಿ ಫಾರ್ಮುಲಾ ಏನು ಅಲ್ವಾ? sin ಆಫ್ a ಪ್ಲಸ್ ಬಿ sin a cos b ಪ್ಲಸ್ cos a sin b. So this is sin a cos b plus cos a sin b. ಸರಿ ತಾನೆ? ಸೊ ಇಲ್ಲಿ a ಏನಾಗುತ್ತೆ? a is equal to 2x ಮತ್ತು b is equal to x ಅಲ್ವಾ? ಸೊ ನಾವು ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ದಿಸ್ ವಿಲ್ ಬಿ ಸೈನ್ ಆಫ್, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2x ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಇಂಟು ಸೈನ್ ಆಫ್, ಅಲ್ಲ ಇದು ಕಾಸ್ ಆಫ್ 2x ಇದು ಇಂಟು ಸೈನ್ ಆಫ್ ಎಕ್ಸ್. ಸರಿನಾ? ನೆಕ್ಸ್ಟು ಸೈನ್ ಆಫ್ 2x ಅಂತ ಹೇಳಿದ್ರೆ ಏನು? ಸೊ ಸೈನ್ ಆಫ್ 2x ಮತ್ತು ಕಾಸ್ ಆಫ್ 2x ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ಸೈನ್ ಆಫ್ 2x ಒಂದೇ ಫಾರ್ಮುಲಾ ಇರೋದು. ವಾಟ್ ಇಸ್ ಸೈನ್ ಆಫ್ 2x? ನೋಡಿ ಇಲ್ಲಿದೆ, ಹಾಂ ಅಲ್ವಾ? ಸೈನ್ ಆಫ್ 2x ಇಸ್ 2 sin x cos x, ಅದನ್ನು ಉಪಯೋಗಿಸ್ಬೇಕಾಗುತ್ತೆ. ಸೊ ವಿ ಹ್ಯಾವ್ 2 sin x cos x ಇಂಟು cos x. ಸರಿನಾ? ಇಲ್ಲಿ ಮತ್ತೊಂದು cos x ಇದೆ, ಅದು ಇದು ಅಲ್ವಾ? ಓಹ್, ನಾನು ಇನ್ನೂ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, ತಪ್ಪು ಮಾಡಿಬಿಟ್ಟೆ. ನೆಕ್ಸ್ಟು cos 2x ಏನು? ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು? cos 2x ಇಸ್ 1 ಮೈನಸ್ 2 sin ಸ್ಕ್ವೇರ್ ಎಕ್ಸ್. ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬರೇ ಸೈನ್ ಇದೆ, ಹಾಗಾಗಿ ನಾವು ಎವ್ರಿಥಿಂಗ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಸೈನ್. ಆಯಿತಾ? ಸೊ ಬೇಸಿಕಲಿ ದಿಸ್ ಇಸ್ ಈಕ್ವಲ್ ಟು, ಇಲ್ಲೇ ಜಾಗ ಇದೆ, sin 2x ಬದಲಾಗಿ 2 sin x cos x ಇಂಟು ಹೊರಗಡೆ cos x ಇರುತ್ತೆ ಪ್ಲಸ್ cos 2x ಬದಲಾಗಿ 1 ಮೈನಸ್ 2 sin ಸ್ಕ್ವೇರ್ x ಇಂಟು sin x. ಸೊ ದಿಸ್ ಇಸ್ ಈಕ್ವಲ್ ಟು, ಹಾಂ ಇಲ್ಲಿ 2 sin x cos x ಇಂಟು cos x ಏನಾಗುತ್ತೆ? ಇಲ್ಲಿ 2 sin cos ಸ್ಕ್ವೇರ್ x ಆಗುತ್ತೆ. ಸರಿನಾ? ನೆಕ್ಸ್ಟು ಪ್ಲಸ್ sin x minus 2 sin square x, sin x is minus 2 sin cube x. ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ? ಸೊ ನೆಕ್ಸ್ಟು ಇವಾಗ cos ಸ್ಕ್ವೇರ್ ಎಕ್ಸ್ ಎಲಿಮಿನೇಟ್ ಮಾಡಬೇಕು. ಹೇಗೆ ಎಲಿಮಿನೇಟ್ ಮಾಡೋದು? ಸೊ ಅದು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಸಬ್ಸ್ಟಿಟ್ಯೂಟ್ ಮಾಡೋದು? cos ಸ್ಕ್ವೇರ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಸೈನ್ ಇಸ್ ವಾಟ್? 1 ಮೈನಸ್, ಹೌದು, sin ಸ್ಕ್ವೇರ್ ಎಕ್ಸ್ ಅಲ್ವಾ? ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ 2 sin x 1 ಮೈನಸ್ sin ಸ್ಕ್ವೇರ್ ಎಕ್ಸ್ ಪ್ಲಸ್ sin x minus 2 sin cube x. So this is equal to 2 sin x minus 2 sin cube x plus sin x minus 2 sin cube x. ಸರಿ ತಾನೆ? ಸೊ ಇವಾಗ ಲೈಕ್ ಟರ್ಮ್ಸ್ ಆ್ಯಡ್ ಮಾಡಿ 2 sin x plus 1 sin x is 3 sin x minus 2 sin cube x minus 2 sin cube x is minus 4 sin cube x. And this is your answer.